ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ, our ಯೂಟ್ಯೂಬ್ ಚಾನಲ್ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಆ್ಯಂಡ್ SSLC ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಯೂನಿಟ್ ಟೆಸ್ಟ್ 1 ಅಂದರೆ ಘಟಕ ಪರೀಕ್ಷೆ 1 ಅಂದರೆ ಪ್ರಥಮ ಕಿರು ಪರೀಕ್ಷೆಯ ಸಿಲೆಬಸ್ ಏನಿದೆ ಅಂತ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ದ್ವಿತೀಯ PUC ವಿದ್ಯಾರ್ಥಿಗಳೇ, ಆರ್ಟ್ಸ್ ವಿದ್ಯಾರ್ಥಿಗಳು, ಐಚ್ಛಿಕ ಕನ್ನಡ ಅಂತ ಹೇಳಿದರೆ ಆಪ್ಷನಲ್ ಕನ್ನಡ, ಅಲ್ಲಿ ನಿಮಗೆಲ್ಲರಿಗೂ ಕೂಡ ಚಂಪು ಸಾಹಿತ್ಯ ಇದೆ, ಪದ್ಯ 1 ಹೌದಲ್ವಾ, ಹಾಗೂ ಪದ್ಯ 2 ಕೂಡ ಇರುವಂಥದ್ದು. ನಂತರದಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಕಥನ ಕವನ, ಅದು ಪರಿಚಯ ಇದೆ. ನಾಗಿಯ ಕತೆ ಮೊದಲ 10 ಪದ್ಯಗಳು ಅದರಲ್ಲಿ ಇರುವಂಥದ್ದು. ನಾಟಕ ಜಲಗಾರ, ಅದರ ದೃಶ್ಯ 1 ಮಾತ್ರ ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇರುತ್ತೆ. ಅಲಂಕಾರಗಳ ಪರಿಚಯ ಹಾಗೂ ಛಂದಸ್ಸು, ಕಂದ ಪದ್ಯ, ಇದು ಎಲ್ಲದೂ ಕೂಡ ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇರುವಂಥ ಸಿಲೆಬಸ್ ಆಗಿದೆ. ಈಗ ಸೆಕೆಂಡ್ ಇಯರ್ PUC ಇಂಡಿಯನ್ ಹಿಸ್ಟ್ರಿ ಅಂದರೆ ಇತಿಹಾಸದ ಪೋರ್ಷನನ್ನು ನಾವು ನೋಡ್ತಾ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿವೋ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಫಸ್ಟ್ ಟೆಸ್ಟ್ ಸಿಲೆಬಸ್ ಅಂತ ಇದೆ. ಏನಿದೆ? ಚಾಪ್ಟರ್ 1 ಇಂಟ್ರೊಡಕ್ಷನ್ ಅಂತ ಇದೆ. ಚಾಪ್ಟರ್ 2 ಸ್ಟೋನ್ ಏಜ್ ಆ್ಯಂಡ್ ಮೆಟಲ್ ಏಜ್. ಚಾಪ್ಟರ್ 3 ಇಂಡಸ್ ಸಿವಿಲೈಸೇಷನ್. ಚಾಪ್ಟರ್ 4 ಏನ್ಷಿಯಂಟ್ ಪೀರಿಯಡ್ 4.1 ಟು ಎಕ್ಸಸೈಸ್ 4.4 ಅಲ್ಲಿಯವರೆಗೆ ಮಾತ್ರ ಫಸ್ಟ್ ಟೆಸ್ಟ್ ಇರುವಂಥದ್ದಾಗಿರುತ್ತೆ. ಈಗ ಸೆಕೆಂಡ್ PUC ಎಕನಾಮಿಕ್ಸ್ ನಾವು ನೋಡ್ತಾ ಹೋಗೋಣ, ಸಿಲೆಬಸ್ ಏನೆಲ್ಲ ಇದೆ ಅಂತ. ಇದೇ ಎಕನಾಮಿಕ್ಸ್ ಸಿಲೆಬಸ್ಸು ಸೇಮ್ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಇರುತ್ತೆ. ಫಸ್ಟ್ ಟೆಸ್ಟ್ ಪೋರ್ಷನನ್ನು ನೋಡ್ತಾ ಇದ್ದರೆ ನಾವು ಇಂಟ್ರೊಡಕ್ಷನ್ ಇದೆ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇದೆ, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಈ 3 ಕೂಡ ಇರುವಂಥದ್ದಾಗಿರುತ್ತೆ ಇದರಲ್ಲಿ ಎಕನಾಮಿಕ್ಸ್ ಭಾಗದಲ್ಲಿ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಇಯರ್ PUC ಜಿಯೋಗ್ರಫಿ ಸಿಲೆಬಸ್ ಫಾರ್ ದಿ ಯೂನಿಟ್ ಟೆಸ್ಟ್ 2025-26 ಈ ವರ್ಷದ ಅಕಾಡೆಮಿಕ್ ಇಯರ್. ಪಾರ್ಟ್ ಎ ಏನಿದೆ? ಫಸ್ಟ್ ಟೆಸ್ಟ್ ಪೋರ್ಷನಿಗೆ ಫಂಡಮೆಂಟಲ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ, ಈ ಒಂದು ಭಾಗದಲ್ಲಿ ಚಾಪ್ಟರ್ 1 ಹ್ಯೂಮನ್ ಜಿಯೋಗ್ರಫಿ, ಚಾಪ್ಟರ್ 2 ವರ್ಲ್ಡ್ ಪಾಪ್ಯುಲೇಷನ್, ಚಾಪ್ಟರ್ 3 ಹ್ಯೂಮನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಚಾಪ್ಟರ್ 4 ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಚಾಪ್ಟರ್ 5 ಹ್ಯೂಮನ್ ಸೆಟಲ್ಮೆಂಟ್ಸ್. ಈಗ ಪಾರ್ಟ್ ಬಿ ನಲ್ಲೂ ಕೂಡ ನಿಮಗೆ ಸಿಲೆಬಸ್ ಸಿಗಿದೆ. ಅದು ಹ್ಯೂಮನ್ ಆ್ಯಂಡ್ ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾದಲ್ಲಿ ಚಾಪ್ಟರ್ 6 ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಪ್ ಟು 6.2 ಎಕ್ಸಸೈಸ್ ಅಲ್ಲಿವರೆಗೂ ಇರುವಂಥದ್ದಾಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ಇಯರ್ PUC ಸೋಷಿಯಾಲಜಿ. ಏನಿದು ಸಿಲೆಬಸ್ ಫಾರ್ ದಿ ಯೂನಿಟ್ ಟೆಸ್ಟ್ 1? ನಥಿಂಗ್ ಬಟ್ ಫಸ್ಟ್ ಟೆಸ್ಟ್ ಪೋರ್ಷನ್ಸ್. ಕ್ಲಿಯರ್? ಚಾಪ್ಟರ್ 1 ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡೆಮೋಗ್ರಫಿ, ಚಾಪ್ಟರ್ 2 ಸೋಷಿಯಲ್ ಇನ್ಈಕ್ವಾಲಿಟಿ, ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್. ಇದು ನಿಮ್ಮ ಸೋಷಿಯಲ್ ಯೂನಿಟ್ ಟೆಸ್ಟ್, ಸೋಷಿಯಾಲಜಿ ಯೂನಿಟ್ ಟೆಸ್ಟ್ 1 ಅಂತ ಹೇಳಿದರೆ ಸಮಾಜಶಾಸ್ತ್ರ, ಅದಕ್ಕೆ ಇರುವಂತಹ ಪೋರ್ಷನ್ ಆಗಿರುತ್ತೆ. ನಂತರದಲ್ಲಿ ಕೊನೆಯ ಭಾಗ, ಇದು ಸೆಕೆಂಡ್ ಇಯರ್ PUC ಆರ್ಟ್ಸ್ ವಿದ್ಯಾರ್ಥಿಗಳು, ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದರೆ ರಾಜ್ಯಶಾಸ್ತ್ರ. ಫಸ್ಟ್ ಟೆಸ್ಟ್ ಪೋರ್ಷನ್ ಏನಿದೆ? ಚಾಪ್ಟರ್ 1 ಒರಿಜಿನ್ ಆ್ಯಂಡ್ ಗ್ರೋತ್ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್, ಚಾಪ್ಟರ್ 2 ಎಲೆಕ್ಷನ್ಸ್ ಆ್ಯಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಚಾಪ್ಟರ್ 3 ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ಇಂಡಿಯಾ. ಈ 3 ಪಾಠಗಳು ನಿಮ್ಮ ಯೂನಿಟ್ ಟೆಸ್ಟ್ 1 ನಥಿಂಗ್ ಬಟ್ ಫಸ್ಟ್ ಟೆಸ್ಟ್ ಪೋರ್ಷನ್ಗೆ ಇರುವಂಥದ್ದಾಗಿರುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಏನಂತೀರಾ ಸರ್? ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಇದು ಯೂನಿಟ್ ಟೆಸ್ಟ್ 1. ಗಾಡ್ ಬ್ಲೆಸ್ ಯು ಆಲ್.